ಚಿಂತಾಮಣಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಒಂದು ಗುಂಪಿನವರು ರಾಗಿ ತೋಟಕ್ಕೆ ನುಗ್ಗಿ ಬೆಳೆ ಕಟಾವು ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟಿ ನಡೆದು ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇಬ್ಬರನ್ನ ಕರೆಸಿ ಅವರ ಬಳಿ ಇರುವ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ಸಲ್ಲಿಸಿ ಇತ್ಯರ್ಥವಾದ ನಂತರ ಬೆಳೆ ಕಟಾವು ಮಾಡಿಕೊಳ್ಳಿ ಅಂತ ಹೇಳಿ ಹೋದ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಲಂಗಿರಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿಯ ಆಲಂಗಿರಿ ಗ್ರಾಮದ ಸರ್ವೆ ನಂಬರ್ 25ರ 2.11 ಗುಂಟೆ ಜಮೀನಿನಲ್ಲಿ ಸಿ ಕೃಷ್ಣಪ್ಪ ಎಂಬುವವರು ರಾಗಿ ಬೆಳೆ ಬೆಳೆದಿದ್ದು ಬೇರೆ ವ್ಯಕ್ತಿಗಳು ರಾಗಿ ತೋಟಕ್ಕೆ ನುಗ್ಗಿ ಕಟಾವು ಮಾಡುತ್ತಿದ್ದು ಸಿ ಕೃಷ್ಣಪ್ಪ ಹಾಗೂ ಅವರ ಸಂಬಂಧಿಕರು ತೋಟದ ಬಳಿ ಹೋಗಿ ಪ್ರಶ್ನೆ ಮಾಡಿದಾಗ ಇಬ್ಬರ ನಡುವೆ ಗಲಾಟೆಯಾಗಿ ಕೈ ಮಿಲಾಯಿಸುವ ಹಂತದಲ್ಲಿ ಮಾತಿನ ಜಟಾಪಟಿಯೇ ನಡೆದಿದೆ. ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಎರಡು ಗುಂಪಿನವರನ್ನು ಸಮಾಧಾನಪಡಿಸಿದ ನಂತರ ತಮ್ಮ ಬಳಿ ನ್ಯಾಯಾಲಯದಲ್ಲಿ ಆದೇಶವಾಗಿರುವ ಪ್ರತಿಗಳನ್ನು ಗ್ರಾಮಾಂತರ ಠಾಣೆಗೆ ಸಲ್ಲಿಸಿ ಅಲ್ಲಿ ಇತ್ಯರ್ಥವಾದ ನಂತರ ಬೆಳೆ ಕಟಾವು ಮಾಡಿಕೊಳ್ಳಿ ಅಂತ ಹೇಳಿ ಎರಡೂ ಗುಂಪಿನವರನ್ನ ಅಲ್ಲಿಂದ ಕಳುಹಿಸಿಕೊಟ್ಟು ವಾಪಸ್ಸಾದರು. ಈ ವೇಳೆ ಮಾತನಾಡಿದ ಸಿ ಕೃಷ್ಣಪ್ಪ, ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶವಿದ್ದರೂ ಸೀನಪ್ಪನವರ ಮಕ್ಕಳು ರಾಗಿ ಬೆಳೆ ತೋಟಕ್ಕೆ ಇಂದು ಬೆಳಗ್ಗೆ ನುಗ್ಗಿ ರಾಗಿ ಬೆಳೆ ಕಟಾವು ಮಾಡುತ್ತಿದ್ರು. ಇದನ್ನು ಪ್ರಶ್ನಿಸಲು ಹೋದರೆ ಅವರು ನಮ್ಮ ವಿರುದ್ಧ ತಿರುಗಿ ಬಿದ್ದು ಗಲಾಟೆ ಮಾಡಲು ಮುಂದಾಗಿದ್ದಾರೆ. ನ್ಯಾಯಾಲಯದ ಆದೇಶವಿದ್ದರೂ ಈ ಆದೇಶವನ್ನ ಪಾಲನೆ ಮಾಡದೆ ರಾಗಿ ಬೆಳೆ ತೋಟಕ್ಕೆ ನುಗ್ಗಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ರು. ಇದನ್ನ ಕುರಿತು ಕಾನೂನು ಹೋರಾಟ ಮಾಡ್ತೇವೆ ಅಂತಲೂ ಹೇಳಿದ್ರು. ನಮ್ಮ ತಾತ ಜಮೀನು ಕೋರ್ಟ್ಗೆ ಆಗಿದ್ದೀವಿ. ಕೋರ್ಟ್ ಆದಮೇಲೆ ಅವರು ಬೇರೆಯವ್ರು ಬಂದು 60,000ಕ್ಕೆ ನಾವು ತಗೊಂಡಿದ್ದೀವಿ, ನಿಮಗಿಲ್ಲ ಅಂತ ಹೇಳಿದ್ರು. ನಾವು ಕೋರ್ಟ್ಗೆ ಆಗಿದ್ದೀವಿ. ಕೋರ್ಟ್ಗಿಂದ ನಮಗೆ ಸ್ಟೇ ಬಂದಿದೆ. ಕೋರ್ಟಿಂದ ಕೊಟ್ಟು ನಮಗೂ ಸ್ಟೇ ಕೊಟ್ಟಿದ್ದಾರೆ. ಸ್ಟೇಯಲ್ಲಿ ಪ್ರೈವೇಟು ಸ್ಟೇ ಕೊಟ್ಟಿದ್ದಾರೆ. ಆ ಸ್ಟೇ ಮೇಲೆ ನಾವು ಇದನ್ನು ಬೋರ್ಡನ್ನು ಹಾಕಿದ್ದೀವಿ. ಆದಮೇಲೆ ಅವರು ಬೋರ್ಡನ್ನು ಕಿತ್ತಾಕಿದ್ದಾರೆ. ಕಿತ್ತ ಮೇಲೆ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟು ನೀವು ಹೋಗಬಾರ್ದು ಅಂತ ಅವರಿಗೆ ಇದು ಮಾಡಿದರು ಪೊಲೀಸ್ ಸ್ಟೇಷನ್ನಾಗ. ಮತ್ತೆ ಪೊಲೀಸ್ ಸ್ಟೇಷನ್ ಉಲ್ಲಂಘನೆ ಮಾಡಿ ಏನಾಗುತ್ತೋ ಅಂತ ಅವರು ಬೋರ್ಡ್ ಕಿತ್ತಾಕಿದ್ದಾರೆ. ಅದರಿಂದ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸರ್ ಮಾಡಿದ್ದೀವಿ. ನಾವು ಮಾಡಿದ ಮೇಲೆ ಕೋರ್ಟು ಉಲ್ಲಂಘನೆ ಮಾಡಿ ಮತ್ತೆ ನಾವು ಇದನ್ನು ರಾಗಿ ಕಿಲನ್ನು ಕಿತ್ತಕ್ಕೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ, ಕೋರ್ಟನ್ನು ಉಲ್ಲಂಘನೆ ಮಾಡಿ ನಮ್ಮಿಂದ ದೌರ್ಜನ್ಯ ಮಾಡಿ ಏನಾಗುತ್ತೆ ನಿಮ್ಮಿಂದ ಅಂತ ಅವರು ದೌರ್ಜನ್ಯ ಮಾಡಿಬಿಟ್ಟು ನಮ್ಮ ಮೇಲೆ ದೊಣ್ಣೆಗಳೆಲ್ಲ ತಗೊಂಡು ಬಂದು ಇದೇ ಮಾಡ್ತಾ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ಯಾವುದೂ ಸಪೋರ್ಟ್ ಇಲ್ಲ. ಅದರಿಂದ ನಾವು ಪೊಲೀಸ್ ಪ್ರೊಟೆಕ್ಷನ್ನು ಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ.
ಈ ಕೋರ್ಟ್ ಆದೇಶದಿಂದ ಲಾಯರು ಮುಖಾಂತರ ನಮಗೆ ಜಡ್ಜ್ ಮುಖಾಂತರ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಂತ ನಾವು ಬೇಡಿಕೆ ಕೇಳ್ತಾ ಇದ್ದೀವಿ. ಅದನ್ನು ನಮಗೆ ಮನವಿ ಕೊಡಬೇಕು ಅಂತ ಇದು. ಹೆಸರು ವೆಂಕಟೇಶು. ಇದು ಆಲಂಗುರಿ ಜಮೀನು ಬಂದು ನಾವು 28 ವರ್ಷದಿಂದ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ. ಅವರು ಮಾರಾಕವ್ರೆ ನಮಗೆ. ಮಾರಿದ್ದಾದಮೇಲೆ 28 ವರ್ಷ ಆಯಿತು. ಬಟ್ 4 ವರ್ಷದಿಂದ 21ರಲ್ಲಿ ಅವ್ರು ಬಂದು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಕೇಸ್ ಹಾಕಿದ್ದಕ್ಕೆ ಬಂದು ಆವಾಗಿಂದ ನಾವು ಬೆಳೆ ಇಕ್ತಾಯಿದ್ವಿ. 28 ವರ್ಷದಿಂದನೂ ಬೆಳೆ ಇಕ್ತಾಯಿದ್ವಿ. ಆದರೆ ಇವಾಗ ಬಂದುಬಿಟ್ಟು ಅವರು 4 ವರ್ಷದಿಂದ ಕೋರ್ಟಲ್ಲಿ ನಡೀತೈತೆ. ಆದರೂ ಕೂಡ ನಮಗೆ ಕೋರ್ಟಿಂದ ಸ್ಟೇ ಆರ್ಡರ್ ಬಂದೈತೆ ಬೆಳೆ ಇಕ್ಕೋಬೋದು ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಊನ್ತಾ ಇರೋದು ನಾವು, ನೇಗ್ಲು ಹಾಕ್ತಾ ಇರೋದು ನಾವು, ಎಲ್ಲ ನಮ್ಮದೇ ಮಾಡ್ತಿರೋದು. ಇವಾಗ ಬಂದುಬಿಟ್ಟು ನಮಗೆ ಬೆಳೆ ಕೊಯ್ತಾ ಇದ್ರೆ ಅಡ್ಡ ಬರ್ತಾವ್ರೆ, ಚಿತ್ರಹಿಂಸೆ ಕೊಡ್ತಾರೆ ನಮಗೆ. ಕೃಷ್ಣಪ್ಪ ಮತ್ತು ಲಕ್ಷ್ಮೀ ನರಸಮ್ಮ ಅವರು ಬಂದು ತುಂಬ ಪ್ರಾಬ್ಲಮ್ ಮಾಡ್ತಾವ್ರೆ. ಅದೇನೋ ನೀವೇ ತೀರ್ಮಾನ ಮಾಡಿ ಸರ್.